ಒಂದೇ ಬಾರಿ 28 ಕ್ಷೇತ್ರಗಳ ಪಟ್ಟಿ ಏನಿದೆಯಲ್ಲ, ಅಭ್ಯರ್ಥಿಗಳ ಪಟ್ಟಿ ಅದು ಫೈನಲ್ ಆಗಲ್ಲ, ಹಂತ ಹಂತವಾಗಿ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಸೊ ಇವತ್ತಿನ ಸಭೆಯಲ್ಲಿ 50ರಷ್ಟು ಕ್ಲಿಯರ್ ಆಗಬಹುದು ಅನ್ನುವಂಥ ಸ್ಟೇಟ್ಮೆಂಟ್ ಇದೆ. ಸೊ ದೆಹಲಿಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ರೌಂಡ್ನಲ್ಲಿ ಚರ್ಚೆ ಆಗಿ ಡಿಸೈಡ್ ಆಗುತ್ತೆ. ನಮ್ಮ ರಾಜಕಾರಣಕ್ಕೂ ಜೊತೆಗೆ ಬಿಜೆಪಿ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ. 2 ರಾಜಕಾರಣ ಒಂದೇ ಅಲ್ಲ. ಬಿಜೆಪಿಯ ಸಿದ್ಧಾಂತಗಳು ಬೇರೆ, ನಮ್ಮ ಸಿದ್ಧಾಂತಗಳು ಬೇರೆ ಅಂತೇಳಿ. ಸೊ ಒಂದೇ ಬಾರಿ 28 ಕ್ಷೇತ್ರಗಳು ಫೈನಲ್ ಆಗಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಮೊದಲ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳ ಪಟ್ಟಿ ಫೈನಲ್ ಆಗುತ್ತೆ, ಇನ್ನು ಉಳಿಸ್ಕೊಳ್ತಾರೆ, ಜೊತೆಗೆ 2ನೇ ಪಟ್ಟಿಯಲ್ಲಿ ಬಿಡಬಹುದು. ಅಂದ್ರೆ 2 ಹಂತದಲ್ಲಿ ಪಟ್ಟಿ ರಿಲೀಸ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಇವತ್ತಿನ ಸಭೆಯಲ್ಲಿ 50% ಕ್ಲಿಯರ್ ಆಗಬಹುದು ಅಂತೇಳಿ ಹೇಳಿದ್ದಾರೆ. ಒಂದೇ ಮಾಡೋಕ್ಕಾಗಲ್ಲ, 2 ರೌಂಡ್ ಅಂತ ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ BJPಲಿ ಜಾಸ್ತಿ ಆಗಲಿ, ಕಾಂಗ್ರೆಸ್ಸಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜ್ ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ, ಪಕ್ಷದ ಅವರು ಅವ್ರದ್ದೇ ಆದಂಥ ಲೆಕ್ಕಾಚಾರ ಅವ್ರು ಇಟ್ಕೊಂಡಿರ್ತಾರೆ, ನಮ್ಮದೇ ಆದಂಥ ಲೆಕ್ಕಾಚಾರ ಮಾಡಿ ಸ್ಲಾಟಲ್ಲಿ ಮುಗಿಸ್ತೀರಾ ಅಥವಾ ಫಸ್ಟ್ ರೌಂಡ್ ಸೆಕೆಂಡ್ ಒಂದೇ ಮಾಡೋಕ್ಕಾಗಲ್ಲ, 2 ರೌಂಡ್ ಅಂತ ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ BJPಲಿ ಜಾಸ್ತಿ ಆಗಲಿ, ಕಾಂಗ್ರೆಸ್ಸಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜ್ ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ, ಪಕ್ಷದ ಅವರು ಅವ್ರದ್ದೇ ಆದಂಥ ಲೆಕ್ಕಾಚಾರ ಅವ್ರು ಇಟ್ಕೊಂಡಿರ್ತಾರೆ, ನಮ್ಮದೇ ಆದಂಥ ಲೆಕ್ಕಾಚಾರ ಮಾಡಿ ಸ್ಲಾಟಲ್ಲಿ ಮುಗಿಸ್ತೀರಾ ಅಥವಾ ಫಸ್ಟ್ ರೌಂಡ್ ಸೆಕೆಂಡ್ ಒಂದೇ ಮಾಡೋಕ್ಕಾಗಲ್ಲ, 2 ರೌಂಡ್ ಅಂತ ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ BJPಲಿ ಜಾಸ್ತಿ ಆಗಲಿ, ಕಾಂಗ್ರೆಸ್ಸಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜ್ ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.